ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಮರುಭೂಮಿಯ ಹಾಗೆ ಕಾಣುತ್ತಿದೆಯಾ? ಮರಳಿನ ದಿಬ್ಬ ಒಂದು ಮರುಭೂಮಿಯ ಹಾಗೆ ತೋರುತ್ತಿದೆಯಾ? ಆದರೆ ನಿಮಗೆ ಸಮುದ್ರದ ಸಪ್ಪಳ ಕೇಳುತ್ತಿದೆಯಾ? ಸಮುದ್ರ ತೀರವೇ ಇದು, ಸಮುದ್ರ ತೀರದಲ್ಲಿರುವ ಮರಳಿನ ಗುಡ್ಡ. ಅಲ್ಲಿ ನಿಂತೆ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇಂದು ದೇವರು ನಿಮಗೊಂದು ಸುಂದರವಾದ ಮಾತು ಕೊಡುತ್ತಾರೆ. ಏನು ಗೊತ್ತಾ? ಯೋಹಾನ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಅದನ್ನೇ ದೇವರು ಹೇಳುತ್ತಾರೆ, ಐ ವಿಲ್ ಗಿವ್ ಮೈ ಪೀಸ್ ಅಂಟು ಯು. ನನ್ನ ಸಮಾಧಾನ. ಏಸು ಕ್ರಿಸ್ತನು, ಆತನು ಕರ್ತನು, ದೇವರು, ಆತನು ತನ್ನ ಸಮಾಧಾನವನ್ನು ನಮಗೆ ಕೊಡುವನಂತೆ. ಅದಕ್ಕೆ ಹೆಸರು ದೇವ ಸಮಾಧಾನ, ಡಿವೈನ್ ಪೀಸ್. ಈ ಸಮಾಧಾನವೇ ಒಬ್ಬ ವ್ಯಕ್ತಿಯಲ್ಲಿ ಮನಃಶಾಂತಿ, ನೆಮ್ಮದಿ ಎಂಬ ಆಶೀರ್ವಾದವನ್ನು ತರುವಂಥದ್ದು. ಈ ಸಮಾಧಾನವನ್ನು ಹಣದಿಂದ ಪಡೆಯಲು ಆಗದು, ಕೀರ್ತಿಯಿಂದ ಪಡೆಯಲು ಆಗದು, ಪದವಿಯಿಂದ ಪಡೆಯಲು ಆಗದು, ಹಣ ಕೊಟ್ಟು ಖರೀದಿಸಲು ಆಗದು. ಆದರೆ ಹಾಗೆ ಪ್ರಯತ್ನ ಮಾಡಿ ಏಮಾರಿ ಹೋದವರೇ ಅನೇಕ ಜನರು. ಈ ಸಮಾಧಾನ ದೇವರು ನಮಗೆ ಕೊಡುವಂತ ಒಂದು ಉಚಿತವಾದ ಉಡುಗೊರೆ, ಒಂದು ಗಿಫ್ಟ್. ಈ ಸಮಾಧಾನವನ್ನು ಏಸು ಮಾತ್ರವೇ ಕೊಡಬಹುದು, ಯಾಕೆಂದ್ರೆ ಆತನ ಹೆಸರು ಸಮಾಧಾನದ ದೇವರು. ಸಮಾಧಾನದ ದೇವರಾಗಿ ಲೋಕವನ್ನು ಸೃಷ್ಟಿಸಿದವನು ಮನುಷ್ಯನಾಗಿ ಲೋಕಕ್ಕೆ ಬಂದಾಗ ಆತನಿಗೆ ಸಮಾಧಾನ ಪ್ರಭು ಎಂಬ ಹೆಸರು ಕೊಡಲ್ಪಟ್ಟಿತು. ಈ ಸಮಾಧಾನವನ್ನು ನಮಗೆ ಕೊಡುವುದಕ್ಕಾಗಿ ಆತನು ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಕೊಟ್ಟು ಸಮಾಧಾನವನ್ನು ಏರ್ಪಡಿಸಿದನು ಎಂದು ವಾಕ್ಯವು ಹೇಳುತ್ತದೆ. ಆತನೇ ಈ ನಿಜವಾದ ಸಮಾಧಾನವನ್ನು ಕೊಡಬಹುದು. ಏಸು ಹೇಳುತ್ತಾನೆ, ನನ್ನ ಸಮಾಧಾನವನ್ನು ನಿಮಗೆ ಕೊಡುವೆನು. ಹಾಗಂದರೆ ಈ ಸಮಾಧಾನವನ್ನು ಹೊಂದಿಕೊಂಡರೆ ಯಾವುದೇ ಡಿಸ್ಟರ್ಬೆನ್ಸ್ ನಮ್ಮ ಜೀವಿತದಲ್ಲಿ ಬರಲು ಆಗದು. ಹೋರಾಟಗಳು, ಇಕ್ಕಟ್ಟುಗಳು ಬಂದರೂ ಈ ಸಮಾಧಾನ ಬಾಧಿಸಲ್ಪಡದು. ಈಗ ಏಸು ದೋಣಿಯಲ್ಲಿ ಸಮುದ್ರದಲ್ಲಿ ಹೋಗುವಾಗ ಬಿರುಗಾಳಿ ಬೀಸಿ ದೋಣಿ ಮುಳುಗುವ ಪರಿಸ್ಥಿತಿ. ಎಲ್ಲರೂ ಕೂಡ ಭಯಪಟ್ಟರು. ಏಸುವಿನೊಳಗೆ ಭಯ ಇಲ್ಲ, ಸಮಾಧಾನ. ಧೈರ್ಯವಾಗಿ ಎದ್ದು ನಿಂತು ಭಯಪಡಬೇಡಿ ಎಂದು ಹೇಳಿದನು. ಏಸುವನ್ನು ಹಿಡಿದುಕೊಡುತ್ತಾನೆ ಒಬ್ಬನು, ಇಸ್ಕರಿಯೋತ ಯೂದನು. ಜೊತೆಯಲ್ಲೇ ಇದ್ದ ಒಬ್ಬನು ಹಾಗೆ ಹಿಡಿದುಕೊಟ್ಟರೆ, ಹಾಗೆ ನಡೆದರೆ ನಾವು ನಡುಗುತ್ತೇವೆ, ಕಳವಳಗೊಳ್ಳುತ್ತೇವೆ. ಏಸು ಭಯಪಡಲು ಇಲ್ಲ, ಸಮಾಧಾನ ಬಾಧಿಸಲ್ಪಡಲು ಇಲ್ಲ. ಆತನ ಮೇಲೆ ಸುಳ್ಳು ಅಪವಾದಗಳನ್ನು, ಸುಳ್ಳು ಆರೋಪಗಳನ್ನು ಹೊರಿಸುತ್ತಾರೆ. ಆತನನ್ನು ಕೊಲ್ಲಬೇಕೆಂದು ಅವರು ದ್ವೇಷದಿಂದ ಬಂದು ನಿಲ್ಲುತ್ತಾರೆ. ಏಸು ಸುಮ್ಮನೆ ನಿಲ್ಲುತ್ತಾನೆ. ಆತನು ಗಾಬರಿಗೊಳ್ಳಲಿಲ್ಲ, ಸಮಾಧಾನ ಕೆಡಿಸಿಕೊಳ್ಳಲಿಲ್ಲ, ಆಗಲು ಸಮಾಧಾನ. ಆತನು ಒಂಟಿಯಾಗಿ ಶಿಲುಬೆಯಲ್ಲಿ ತೂಗುತ್ತಾನೆ. ಆತನನ್ನು ಕೇವಲ ಪಡಿಸುವುದಕ್ಕಾಗುವಷ್ಟು ಕೇವಲ ಪಡಿಸಿದರು, ಆಗಲೂ ಆತನು ಸಮಾಧಾನದಿಂದ ಇದ್ದಾನೆ. ಎಷ್ಟು ಕಷ್ಟ, ಇಕ್ಕಟ್ಟು, ಒಂಟಿಯಾಗಿ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲೂ ಆ ಸಮಾಧಾನ ಬಾಧಿಸಲ್ಪಡಲೇ ಇಲ್ಲ. ಇದುವೇ ಏಸು ಕ್ರಿಸ್ತನು ಕೊಡುವ ಆ ನಿಜವಾದ ದೇವ ಸಮಾಧಾನ. ಇದನ್ನೇ ಹೇಳುತ್ತಾನೆ, ನನ್ನ ಸಮಾಧಾನವನ್ನು ನಿಮಗೆ ಕೊಡುವೆನು. ನಿಮಗೆ ಈ ಸಮಾಧಾನ ಬೇಕಾ? ಬಹಳ ಸಿಂಪಲ್. ಸಮಾಧಾನ ಪ್ರಭುವೇ, ಏಸುವೆ ನನ್ನ ಹೃದಯದಲ್ಲಿ ಬನ್ನಿ ಅಂದರೆ ಸಾಕು. ಆತನು ಹೃದಯದಲ್ಲಿ ಬಂದರೆ ಆ ಸಮಾಧಾನ ಬರುತ್ತದೆ, ಅಷ್ಟೇ, ಬೇರೆ ಏನೂ ಕೂಡ ಇಲ್ಲ. ಈಗ ನೀವು ಏಸುವನ್ನು, ಏಸುವೆ ನನ್ನ ಹೃದಯದಲ್ಲಿ ಬನ್ನಿ, ನನಗೆ ಆ ಸಮಾಧಾನವನ್ನು ಕೊಡಿರಿ. ನನ್ನ ಹೃದಯದಲ್ಲಿ ಯಾವಾಗಲೂ ಆ ಮನಃಶಾಂತಿ, ನೆಮ್ಮದಿ ಇರಬೇಕು, ನಾನು ಬಯಸುತ್ತೇನೆ ಎಂದು ಕೇಳಿದರೆ ಏಸು ಉಚಿತವಾಗಿ ಆಶೀರ್ವಾದವನ್ನು ಕೊಡುವನು. ಯಾಕೆಂದ್ರೆ ನಿಮಗಾಗಿ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟವನು. ಹೃದಯದಲ್ಲಿ ಕೈಯಿಟ್ಟುಕೊಂಡು ಪ್ರಾರ್ಥನೆ ಮಾಡಿರಿ. ಮುಂಚೆಯೇ ಈ ಸಮಾಧಾನವನ್ನು ಹೊಂದಿದ್ದರೆ ಸ್ತೋತ್ರ ಮಾಡಿರಿ. ಈ ಸಮಾಧಾನ ಕೊಟ್ಟ ಏಸುವಿಗೆ ಸ್ತೋತ್ರ ಎಂದು ಹೇಳಿರಿ. ಪ್ರಾರ್ಥಿಸೋಣವಾ? ದೇವರೇ, ತಂದೆಯೇ, ನಮಗೆ ಸಮಾಧಾನವನ್ನು ಕೊಡಲು ಶಿಲುಬೆಯಲ್ಲಿ ನಿಮ್ಮನ್ನು ಬಲಿಯಾಗಿ ಕೊಟ್ಟಿರಿ. ನನಗೆ ಕೊಟ್ಟ ಸಮಾಧಾನಕ್ಕಾಗಿ ಸ್ತೋತ್ರ. ಯಾರ್ಯಾರು ಈ ದೇವ ಸಮಾಧಾನ ನನಗೆ ಬೇಕೆಂದು ಪ್ರಾರ್ಥಿಸುತ್ತಾರೋ ಅವರ ಹೃದಯದಲ್ಲಿ ನೀವು ಪ್ರವೇಶಿಸಿ ಈ ನಿಜವಾದ ದೇವ ಸಮಾಧಾನವನ್ನು ಕೊಟ್ಟು ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.